ಹಾಯ್, ನಾನು ಮೇಘನಾ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇಲ್ಲಿ ನಾನಿವತ್ತು ಕ್ರಂಚಿ ಆ್ಯಂಡ್ ಸ್ಮೂತಿಯಾದ ಹೆಲ್ದಿ ಪನ್ನೀರ್ ವೆಜ್ ರೋಲ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಪನ್ನೀರ್ ವೆಜ್ ರೋಲ್ಗೆ ಬೇಕಾದಂಥ ಎಲ್ಲ ಐಟಮ್ಸ್ಗಳನ್ನ ಒಂದು ಕಡೆ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೈಸಸ್ ಪೌಡರ್ಸ್ಗಳು, ಹಾಗೆಯೇ ಎಲ್ಲ ಥರದ ವೆಜಿಟೇಬಲ್ಸ್ಗಳು. ನಮಗೆ ಯಾವುದ್ಯಾವ್ದು ಇದಕ್ಕೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಅಂತಹ ಇನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಬೀನ್ಸ್ ಅಥವಾ ಬೇರೆ ಬೇರೆ ವೆಜಿಟೇಬಲ್ಸ್ಗಳಾಗಿರ್ಬೋದು, ಮೆಂತ್ಯ ಸೊಪ್ಪಾಗ್ಬೋದು, ಇದೇ ರೀತಿಯಾಗಿ ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ, ಹಾಗೆ ಹಸಿರು ಬಟಾಣಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಪನ್ನೀರು, ಕ್ಯಾಬೇಜು, ಒಂದು ಆನಿಯನ್ನು, ಕ್ಯಾರೆಟ್, ಹೀಗೆ ಎಲ್ಲ ಮಿಕ್ಸ್ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಬೌಲ್ಗೆ ಹಾಕ್ಕೋಬೇಕು ಇದನ್ನು. ನಂತರ ಇದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರಸ, ಉಂಡೆ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಡೆ ಒಂದು ಗೋಧಿ ಹಿಟ್ಟಿನ ಬ್ಯಾಟಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಚಪಾತಿ ಹದದಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು 2 ಸ್ಲೈಸಸ್ ಆಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ 2 ಭಾಗ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಮೇಲ್ಗಡೆ ಹಾಕಿದ್ದೀನಿ ಅಷ್ಟೇ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಈಗ ನೋಡಿ, ಒಂದೊಂದೇ ವೆಜ್ ರೋಲ್ನ ತೊಗೊಂಡು ಅದರೊಳಗಡೆ ಇಟ್ಟು ನೀಟಾಗಿ ಗೋಧಿ ಹಿಟ್ಟಿನ ಚಪಾತಿನ ನಾನು ರೋಲ್ ಬರ್ತಾಯಿದ್ದೀನಿ. ಹೀಗೆ ಎಲ್ಲ ವೆಜ್ ರೋಲ್ಗಳನ್ನ ಚಪಾತಿ ಹಿಟ್ಟೊಳಗಡೆ ಹಾಕಿ ನೀಟಾಗಿ ರೋಲ್ ಮಾಡ್ಕೋಬೇಕು. ಇದು ಹೆಲ್ದಿ ಕೂಡ, ಹಾಗೆಯೇ ಒಳ್ಳೆ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್, ಪೇರೆಂಟ್ಸ್ಗಳಿಗೂ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಕೂಡ. ಯಾಕಂದರೆ ಎಲ್ಲ ತರಕಾರಿಗಳನ್ನ ಇದರಲ್ಲಿ ಆ್ಯಡ್ ಮಾಡೋದ್ರಿಂದ ಮಕ್ಕಳುಗಳು ತರಕಾರಿ ತಿಂತಿದ್ದಾರೆ ಅನ್ನೋ ಖುಷಿ ಕೂಡ ನಮಗೆ ಇರುತ್ತೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಈ ಸ್ನ್ಯಾಕ್ಸ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಮನೇಲಿದ್ದರೆ ಸಾಸ್ ಅಥವಾ ಚಟ್ನಿ ಯಾವುದ್ರಲ್ಲಾದರೂ ಕೂಡ ಸರ್ವ್ ಮಾಡ್ಬೋದು. ನೋಡಿ, ಹೀಗೆ ಎಲ್ಲವನ್ನು ಕೂಡ ನಾನು ನೀಟಾಗಿ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಇದರಲ್ಲಿ ನಾನು ಕ್ಯಾರೆಟ್ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಹಾಗೆಯೇ ಪನ್ನೀರ್, ಇವೆಲ್ಲ ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು. ಎಲ್ಲ ತರಕಾರಿಗಳು ಅಷ್ಟೇ. ಹಾಗೆಯೇ ಪನ್ನೀರ್ ಹಾಕಿದ್ರಿಂದ ಕ್ಯಾಲ್ಶಿಯಂ ಕೂಡ ಮಕ್ಕಳಿಗೆ ಸಿಗುತ್ತೆ. ಹಾಗೆಯೇ ಕ್ಯಾರೆಟ್ ಆಗಿರ್ಬೋದು, ಕೆಲವು ಮಕ್ಕಳು ಹಾಗೆ ತರಕಾರಿ ತಿನ್ನೋಕ್ಕೆ ಹಠ ಮಾಡ್ತಿರ್ತಾರಲ್ಲ, ಅಂಥ ಮಕ್ಕಳುಗಳಿಗೆ ಇಂಥ ರೆಸಿಪಿ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನಾವು ದಿನ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗಳಿಗೆ ಬಿಸ್ಕೆಟ್ ಅಥವಾ ಇನ್ನಿತರ ಏನಾದ್ರೂ ಅಂಗಡಿ ಫುಡ್ಗಳನ್ನ ಹಾಕ್ತಾ ಇರ್ತೀವಲ್ವ, ಅದ್ರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿಯಾಗಿ ಮಾಡಿ ಹಾಕೋದ್ರಿಂದ ಮಕ್ಕಳು ಕೂಡ ಬೇಕ್ರಿ ಫುಡ್ ಆಗಿರ್ಬೋದು, ಹೊರಗಡೆ ಫುಡ್ಗಳಿಗೆ ಅಡಿಕ್ಟ್ ಆಗೋದು ಕಡಿಮೆ ಆಗುತ್ತೆ. ಮನೆ ಫುಡ್ನೇ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಫುಡ್ ಮೇಯ್ನಾಗಿ ನೋಡೋರು ಕಣ್ಣಿಗೆ ಇಷ್ಟ ಆಗಬೇಕಲ್ವಾ, ಆಮೇಲೆ ಅದನ್ನು ಟೇಸ್ಟ್ ಮಾಡೋದು ಯಾವಾಗಲೂ ಅಷ್ಟೇ. ಹಾಗಾಗಿ ಚೆನ್ನಾಗಿ ಕಾಣಲಿ ಸ್ವಲ್ಪ ಅನ್ನೋ ಕಾರಣಕ್ಕೆ ಫೋರ್ಕ್ ಸೈಡಿಂದ ಸೈಡೆಲ್ಲ ಸ್ವಲ್ಪ ಡಿಸೈನ್ ಮಾಡ್ಕೊತಿದ್ದೀನಿ ಅಷ್ಟೇ. ಯಾವುದೇ ಫುಡ್ ಆಗಲಿ ಮೊದಲು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಹಾಗಿದ್ರೆ ಮಕ್ಕಳು ಕೂಡ ಅಟ್ರಾಕ್ಟ್ ಆಗ್ತಾರೆ ಅಷ್ಟೇ. ಬೇಕಾದವರು ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆನಂತರ ಒಂದು ಬಾಣಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಒಂದೊಂದಾಗಿ ಮಾಡ್ಕೊಂಡಂಥ ಪನ್ನೀರ್ ವೆಜ್ ರೋಲ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಹೀಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಧಿ ಹಿಟ್ಟಾಗಿರೋದ್ರಿಂದ ಇದನ್ನು ಸ್ವಲ್ಪ ಒಳಗಡೆ ಚೆನ್ನಾಗಿ ಬೇಯಬೇಕಿದು. ನೋಡಿ, ಈ ರೀತಿ ಬ್ರೌನಿಷ್ ಆಗ್ತಾ ಇದೆ. ಎಣ್ಣೆಯಲ್ಲಿರೋ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂತು ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೊಳ್ತಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ವೆಜ್ ರೋಲ್ನ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ರೆಡಿ ಮಾಡಾದಮೇಲೆ ಸ್ವಲ್ಪ ಕೂಡ ಕೈಗಾಗಲಿ ಎಲ್ಲಿಗೂ ಆಯಿಲು ಅಂಟೋದಿಲ್ಲ. ಯಾಕಂದರೆ ನಾವು ಗೋಧಿ ಹಿಟ್ಟಿಂದ ಮಾಡಿದ್ರಿಂದ ಎಣ್ಣೆ ಕೂಡ ಕಡಿಮೆನೇ ಹಿಡಿಯುತ್ತೆ ಇದಕ್ಕೆ. ಹೀಗೆ ಹೆಲ್ದಿಯಾದ ಪನ್ನೀರ್ ವೆಜ್ ರೋಲ್ನ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ನನ್ನ ಮಗ ರಿಯಾಕ್ಷನ್ ಈಗಲೇ ಕೊಡ್ತಿದ್ದಾನೆ.